ತಮ್ಮ ವಿಭಿನ್ನವಾದಂತಹ ಕ್ಲಿಷ್ಟಕರವಾದಂತಹ ಸಂಗೀತ ಸಂಯೋಜನೆಯ ಮುಖಾಂತರ ಜನಮನ ಗೆದ್ದಿದ್ದಂತಹ ಸಂಗೀತ ಮಾಂತ್ರಿಕ ಇಳೆಯರಾಜ ಅವರು ತಮ್ಮ ಆರಾಧ್ಯ ದೇವತೆ ಕೊಲ್ಲೂರಿನ ಮೂಕಾಂಬಿಕೆಗೆ ವಜ್ರದ ಕಿರೀಟವನ್ನು ಸಮರ್ಪಿಸಿದ್ದಾರೆ. ಸಂಗೀತ ಲೋಕದ ಸಾಧಕ ಇಳೆಯರಾಜ ಅಪಾರ ದೈವಭಕ್ತರು ಕೂಡ ಹೌದು. ಅದರಲ್ಲೂ ಇಳೆಯರಾಜ ಅವರಿಗೆ ಕೊಲ್ಲೂರು ಮೂಕಾಂಬಿಕಾ ಮೇಲೆ ಅಪಾರವಾದಂತಹ ಭಕ್ತಿ. ಬರೋಬ್ಬರಿ 4 ಕೋಟಿ ಮೌಲ್ಯದ ವಜ್ರದ ಕಿರೀಟ ಹಾಗೂ ಚಿನ್ನಾಭರಣವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಂತಹ ಇಳೆಯರಾಜ ಮೊದಲಿಗೆ ಪೂಜೆಗೈದು ವಜ್ರದ ಕಿರೀಟವನ್ನು ತಾಯಿಯ ಮುಡಿಗೆ ಸಮರ್ಪಣೆ ಮಾಡಿದ್ದಾರೆ. ಜೊತೆಗೆ ವೀರಭದ್ರ ಸ್ವಾಮಿಗೂ ಬೆಳ್ಳಿಯ ಕಿರೀಟ ಹಾಗೂ ಖಡ್ಗವನ್ನು ಸಮರ್ಪಿಸಿದ್ದಾರೆ. ತಮ್ಮ ಕಲೆಗೆ ಮೂಕಾಂಬಿಕೆಯೇ ಕಾರಣ ಎನ್ನುವಂಥ ಇಳೆಯರಾಜ ಸದ್ದಿಲ್ಲದೆ ವಜ್ರ ಕಿರೀಟವನ್ನು ಸಮರ್ಪಿಸಿ ಭಕ್ತಿಯನ್ನು ಮೆರೆದಿದ್ದಾರೆ. ತಾಯಿ ಮೂಕಾಂಬಿಕೆ ಕಲಾದೇವಿಯೂ ಆಗಿದ್ದು ಪ್ರತಿ ವರ್ಷ ಇಲ್ಲಿ ಸಾವಿರಾರು ಮಂದಿ ತಾಯಿಯ ಮುಂದೆ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿ ತಾಯಿಯ ಆಶೀರ್ವಾದವನ್ನು ಪಡೀತಾರೆ. ಇಳೆಯರಾಜರಂತೆ ಗಾನಗಾರುಡಿಗ ಜೇಸುದಾಸ್ ಕೂಡ ಮೂಕಾಂಬಿಕೆಗೆ ಶರಣಾಗಿದ್ದಾರೆ. ಇಳೆಯರಾಜ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ನಾನು ಹುಟ್ಟಿದ್ದು ಏನೇ ಆಗಿದ್ರೂ ಕೂಡ ತಮಿಳುನಾಡಲ್ಲಿದ್ರೂ ನನ್ನ ಅಮ್ಮ ಮೂಕಾಂಬಿಕೆ ಅಂತ, ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ ಅವರ ಆರಾಧ್ಯ ದೇವತೆ. ವಿಶೇಷವಾದಂತಹ ಭಕ್ತಿ ಅವರಿಗೆ. ಅದರಲ್ಲೂ ಕೂಡ ಇಳೆಯರಾಜ ಸರ್ ಮತ್ತು ಯೇಸುದಾಸ್ ಅವರಿಬ್ಬರೂ ಕೂಡ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ಕೊಲ್ಲೂರು ಮೂಕಾಂಬಿಕೆಗೆ. ಹೀಗಾಗಿ ಅವರ ಅಷ್ಟೂ ಒಂದು ಸಾಧನೆಗೆ ಕಾರಣವೇ ಮೂಕಾಂಬಿಕೆ ಎನ್ನುವಂಥ ಕಾರಣಕ್ಕೆ ಕೋಟ್ಯಾಂತರ ರು ಮೌಲ್ಯದ ಒಂದು ವಜ್ರದ ಕಿರೀಟವನ್ನು ಇದೀಗ ತಮ್ಮ ಆರಾಧ್ಯ ದೇವತೆ ಮೂಕಾಂಬಿಕೆಗೆ ಇಳೆಯರಾಜ ಅವರು ತಮ್ಮ ಕುಟುಂಬ ಸಮೇತ ಭೇಟಿ ನೀಡಿ ಭಕ್ತಿಯಿಂದ ಅದನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ.